ವೆಲ್ಕಮ್ ಬ್ಯಾಕ್ ಟು ವೇದಶ್ರೀ ಸ್ಟೋರೀಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು, ನಮ್ಮ ಅಕ್ಕ ಮತ್ತು ನನ್ನ ಫ್ರೆಂಡ್ 3 ಜನನು ತಿರುವಣ್ಣಾಮಲೈ ಹೋಗ್ತಾ ಇದ್ದೀವಿ. ಸೊ ಇದು ತಿರುವಣ್ಣಾಮಲೈ ಸ್ಟೋರೀಸ್ ಆಗಿರುತ್ತೆ. ಹೇಗಿರುತ್ತೆ ಇವತ್ತಿನ ದಿನ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ನಾನು ನನ್ನ ಫ್ರೆಂಡ್ಸ್ ತುಂಬ ದಿನದಿಂದ ಅನ್ಕೊತಾ ಇದ್ವಿ ತಿರುವಣ್ಣಾಮಲೈ ಹೋಗಿ ಬರಬೇಕು ಅಂತ. ವೀಕೆಂಡಲ್ಲಿ ನಾನು ಫ್ರೀ ಇರ್ತಿರ್ಲಿಲ್ಲ, ವೀಕ್ ಡೇಸಲ್ಲಿ ಅವ್ರು ಫ್ರೀ ಇರ್ತಿರ್ಲಿಲ್ಲ, ಹೋಗೋಕ್ಕೆ ಆಗಿರಲಿಲ್ಲ. ಫೈನಲಿ ಈ ವೀಕೆಂಡ್ ನಾವು ಹೊರಟಿದ್ದೀವಿ. ಅವರ್ ಡೇ ಸ್ಟಾರ್ಟೆಡ್ ಹರ್ಲಿ. ತಿಂಡಿ ತಿನ್ಕೊಂಡು ಬಸ್ ಹತ್ತನ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಆಟೋದಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಹೋದ್ವಿ. ಅಲ್ಲೇ A to B ಅಲ್ಲಿ ವಿ ಹ್ಯಾಡ್ ಲೈಟ್ ಬ್ರೇಕ್ಫಾಸ್ಟ್. ಏನಕ್ಕಂದರೆ ಲಾಂಗ್ ಬಸ್ ಜರ್ನಿ ಇದ್ದಿದ್ದರಿಂದ ವಿ ಹ್ಯಾಡ್ ಆಲ್ರೆಡಿ ಪ್ಲ್ಯಾನ್ಡ್ ಎವ್ರಿಥಿಂಗ್ ಆಯಿತಾ, ಯಾವ ಟೈಮಿಗೆ ಬಸ್ ಹತ್ತಬೇಕು ಅಂತ ಇಲ್ಲನು. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ 10 ಗಂಟೆ ಅಷ್ಟರಲ್ಲಿ ನಾವು ಸ್ಯಾಟಲೈಟ್ ಬಸ್ ಸ್ಟಾಪ್ನ ರೀಚ್ ಆಗಿದ್ವಿ. KSRTC ಮತ್ತು ತಮಿಳ್ನಾಡು ಬಸ್ ಎರಡೂ ಇತ್ತು ನಾವು ಹೋದಾಗ. KSRTCಯಲ್ಲಿ ಮೊದಲೇ ರಿಸರ್ವೇಷನ್ ಮಾಡ್ಕೊಬೇಕು ಅಂತ ಹೇಳಿದ್ರು. ಬಟ್ ತಮಿಳ್ನಾಡು ಬಸ್ಸಲ್ಲಿ ಒಂದು 2-3 ರಿಸರ್ವ್ ಆಗಿದ್ದು ಅಷ್ಟೇ, ಮಿಕ್ಕಿದೆಲ್ಲ ಸೀಟ್ಗಳು ಖಾಲಿ ಇದ್ವು. ಎವ್ರಿ 15 ಮಿನಿಟ್ಸ್ ತಮಿಳ್ನಾಡು ಬಸ್ ಬರ್ತಾನೆ ಇರುತ್ತೆ ತಿರುವಣ್ಣಾಮಲೈಗೆ. ಸೊ ಬಸ್ಸಸ್ ಏನು ಪ್ರಾಬ್ಲಮ್ ಇರಲ್ಲ. ಟಿಕೆಟ್ ಪ್ರೈಸು ಒಬ್ಬರಿಗೆ 222 ರುಪೀಸ್ ಇದೆ. ಮತ್ತು ಫೋನ್ಪೇ ಯೂಸ್ ಮಾಡಿಕೊಂಡು ನಾವು ಟಿಕೆಟ್ ತೊಗೊಬೋದು. 10:15 ಹಂಗೆ ಬಸ್ ಹೊರಟು ಮಧ್ಯೆ ಹೊಸೂರು ರೀಚ್ ಆಗೋವರೆಗೂ ಸ್ಟಾಪ್ ಕೊಟ್ಕೊಂಡು ಹತ್ತಿಸ್ಕೊಂಡ್ರು. ಮೇ ಬಿ ಅವ್ರು ರಿಸರ್ವೇಷನ್ ಮಾಡ್ಕೊಂಡಿರೋರು ಅನಿಸುತ್ತೆ. ವೀಕೆಂಡ್ ಇದ್ದಿದ್ದರಿಂದ ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಹೊಸೂರು ಹೋಗೋವರೆಗೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಮತ್ತು ಅಲ್ಲಿ ಹೊಸೂರಲ್ಲಿ 5 ಮಿನಿಟ್ಸ್ ಬ್ರೇಕ್ ಕೊಟ್ಟರು ಡಿಪೋದಲ್ಲಿ. ಅಲ್ಲಿ ಐ ಅಬ್ಸರ್ವ್ ಒನ್ ಥಿಂಗ್, ಹೊಸೂರಲ್ಲಿ ಬ್ರೇಕ್ ಕೊಟ್ಟಾಗ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಮಾರ್ಕೊಂಡು ಬಂದ್ರಲ್ಲ, ಅವರೆಲ್ಲರೂ ಗ್ರೀನ್ ಕಲರ್ ಶರ್ಟ್ ಹಾಕ್ಕೊಂಡಿದ್ರು. ಮೇ ಬಿ ಅವ್ರಿಗೆ ಯೂನಿಫಾರ್ಮ್ ಪ್ರೊವೈಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ 2 to 3 hours ಆದಮೇಲೆ ನಮಗೆ ಕೃಷ್ಣಗಿರಿಯಲ್ಲಿ 10 ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ. ಓನ್ಲಿ 10 ಮಿನಿಟ್ಸ್ ಆಯಿತಾ. ಊಟಕ್ಕಲ್ಲೇನು ತುಂಬ ಆಪ್ಷನ್ಸ್ ಇರಲ್ಲ. ಲೆಮನ್ ರೈಸ್ ಮತ್ತು ಮೀಲ್ಸ್ ಇದೆ ಅಂತ ಹೇಳಿದ್ರು. ನಾವು ಕೇಳಿದಾಗ ನಾವು ಸ್ನ್ಯಾಕ್ಸ್ ತೊಗೊಂಡು ಬಂದುಬಿಟ್ವಿ. ಕ್ವಾಲಿಟಿ ಆ್ಯಂಡ್ ಹೈಜೀನ್ ಡೋಂಟ್ ಎಕ್ಸ್ಪೆಕ್ಟ್ ದೇರ್ ಆಯಿತಾ. ಕೆಲವೊಂದು ಲೋಕಲ್ ಬ್ರ್ಯಾಂಡ್ದು ಸ್ನ್ಯಾಕ್ಸ್ ಮತ್ತು ಜ್ಯೂಸ್ ಸಿಗುತ್ತೆ ಅಲ್ಲಿ. ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಅಲ್ಲಿ ವೆಜ್ ಪಫ್ ಮಾಡ್ತಾಯಿದ್ರು. ವೆಜ್ ಪಫ್ ತಿನ್ನೋಣ, ಊಟ ತೊಗೊಂಡಿಲ್ವಲ್ಲ ಅಂತ ಹೇಳ್ಬಿಟ್ಟು 3 ವೆಜ್ ಪಫ್ ತೊಗೊಂಡ್ವಿ. ಅದು ನೆನ್ನೆನೇ ಪ್ರಿಪೇರ್ ಮಾಡಿದ್ದು ಅಂತ ಅನ್ಸುತ್ತೆ. ಚೆನ್ನಾಗಿರಲಿಲ್ಲ, ಒಂಥರ ಅನಿಸ್ತಾಯಿತ್ತು. ಓನ್ ವೆಹಿಕಲ್ಸಲ್ಲಿ ಹೋದರೆ ತುಂಬ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಮತ್ತು ಮೆಕ್ಡೊನಾಲ್ಡ್ಸ್ ಎಲ್ಲ ಇದೆ. ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು ನೀವು. ಮತ್ತು ನಾವು ಹೋಗಿದ್ದ ಬಸ್ಸಲ್ಲಿ ಸುಮಾರು ಜನ ಮನೆಯಿಂದನೇ ಊಟ ತೊಗೊಬಂದು ತಿಂತಾಯಿದ್ರು. ಇಟ್ಸ್ ಬೆಟರ್ ಆಪ್ಷನ್ ಅಲ್ವಾ. ನಮಗೆ ಫಸ್ಟ್ ಟೈಮ್ ಆಗಿದ್ದರಿಂದ ಗೊತ್ತಾಗಿರಲಿಲ್ಲ. ಮತ್ತೆ ಒಂದು 2 to 3 hours ಜರ್ನಿ ಕಂಟಿನ್ಯೂ ಆಯಿತು. ಎಕ್ಸಾಕ್ಟ್ಲಿ 4 o'clock ಹಂಗೆ ನಾವು ತಿರುವಣ್ಣಾಮಲೈ ಬಂದು ರೀಚ್ ಆದ್ವಿ. ಬಸ್ ಇಳಿದ ತಕ್ಷಣ ಆಟೋದವರಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಲ್ಲಿ. 150 ಆಗುತ್ತೆ, ದೇವಸ್ಥಾನದ ಹತ್ರನೇ ಕರ್ಕೊಂಡೋಗ್ಬಿಡ್ತೀವಿ, ಬನ್ನಿ ಅಂತ ಸುಮಾರು ಜನ ಬಂದು ಕೇಳ್ತಾ ಇರ್ತಾರೆ. ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ 1 or 1.5 kilometers ಏನೋ ಆಗುತ್ತೆ. ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ರೂಮ್ಸು ನಾವು ಮುಂಚೆನೇ ನೋಡಿ ಇಟ್ಕೊಂಡಿದ್ವಿ. ಕೆಲವೊಂದು ರೆಸಿಡೆನ್ಸಿಗೆ ವಿ ಕಾಲ್ಡ್ ಆ್ಯಂಡ್ ಎನ್ಕ್ವೈರ್ಡ್ ಆಲ್ಸೋ. ಬೆಟರ್ ಬುಕ್ ಯುವರ್ ರೂಮ್ ವಿಚ್ ಇಸ್ ನಿಯರ್ ಟು ಟೆಂಪಲ್ ಆಯಿತಾ. ನಮ್ಮ ಫ್ರೆಂಡ್ಸ್ ಮುಂಚೆ ಹೋಗಿರೋರು ಕೂಡ ಅದನ್ನೇ ಸಜೆಸ್ಟ್ ಮಾಡಿದರು. ರೂಮು ಟೆಂಪಲಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಇತ್ತು. ರೂಮಲ್ಲಿ TV, ವೈಫೈ, ಔಟ್ ವಾಟರ್ ಮತ್ತು AC ಫೆಸಿಲಿಟಿ ಇತ್ತು. ರೂಮಲ್ಲಿ 1 ವಾಟರ್ ಬಾಟಲ್ ಮತ್ತು 3 ಸೋಪ್ಸ್ ಪ್ರೊವೈಡ್ ಮಾಡಿದರು. ಈ ರೂಮು ನಮಗೆ ಕಾಸ್ಟೆಡ್ 2,500 ರುಪೀಸ್ ಮತ್ತು ಎಕ್ಸ್ಟ್ರಾ 500, ಟೋಟಲ್ 3,000 ರುಪೀಸ್ನ ಡೆಪಾಸಿಟ್ ಮಾಡಿಸ್ಕೊಂಡ್ರು. ಚೆಕ್ಔಟ್ ಮಾಡುವಾಗ ಎಕ್ಸ್ಟ್ರಾ 500 ರುಪೀಸ್ನ ವಾಪಸ್ ಮಾಡಿದ್ರು. ರೂಮ್ಗೆ ಚೆಕ್ ಇನ್ ಮಾಡುವಾಗಲೇ ಅಲ್ಲಿ ನಮಗೆ ಓನರ್ ಹೇಳಿದ್ರು, ಇವತ್ತೇ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಬಿಡಿ, ಬೆಳಗ್ಗೆ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ವೀಕೆಂಡ್ ಇರೋದ್ರಿಂದ ಅಂತ. ನಾವು ರೂಮಿಗೆ ಬಂದು ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದರ್ಶನಕ್ಕೆ ಅಂತ ಹೊರಟ್ವಿ. 6 o'clock ಆಗಿತ್ತು ಅನಿಸುತ್ತೆ ನಾವು ದರ್ಶನಕ್ಕೆ ನಿಂತ್ಕೊಂಡಾಗ. ಸೊ ವೀಕೆಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು 50 ರುಪೀಸ್ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಸೊ 50 ರುಪೀಸ್ ದರ್ಶನಕ್ಕೆ ನಿಂತ್ಕೊಂಡ್ವಿ. ಸ್ಟಾರ್ಟಿಂಗಲ್ಲಿ ಕ್ಯೂ ತುಂಬ ಖಾಲಿ ಇದೆ, ಬೇಗ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಹೋಗ್ತಾ ತುಂಬಾ ರಶ್ ಆಯಿತು. ಕ್ಯೂ ಎಷ್ಟಿತ್ತು ಅಂತ ಅಂದರೆ ಒಳ್ಳೆ ಟ್ರೈನ್ ಥರ ಹೋಯ್ತಾನೇ ಇತ್ತು. ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ 8:30 ಆಗಿತ್ತು. ಮತ್ತು ರಾತ್ರಿ ಆಗಿದ್ದರಿಂದ ಪ್ರಸಾದದ ಕೌಂಟರ್ ಕೂಡ ಕ್ಲೋಸ್ ಆಗಿತ್ತು. ಆಚೆ ಬರೋಷ್ಟರಲ್ಲಿ 8:30 ಆಗಿತ್ತು. ಮಧ್ಯಾಹ್ನ ಕರೆಕ್ಟಾಗಿ ಏನೂ ತಿಂದಿರಲಿಲ್ಲ. ಹೊಟ್ಟೆ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ದೇವಸ್ಥಾನದ ಪಕ್ಕದಲ್ಲೇ ಕಣ್ಣ ರೆಸ್ಟೋರೆಂಟ್ ಇದೆ. ತುಂಬ ಜನ ಇದ್ದರು ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಊಟಕ್ಕೆ ಹೋದ್ವಿ. ಒಂದು ವೆಜ್ ಫ್ರೈಡ್ ರೈಸ್, ವೆಜ್ ಬಿರಿಯಾನಿ ಮತ್ತು ಪನ್ನೀರ್ ಮಂಚೂರಿಯನ್ ಆರ್ಡರ್ ಮಾಡಿದ್ವಿ ನಾವು. ಫುಡ್ ವಾಸ್ ಓಕೆ. ಅನ್ನ ಒಳ್ಳೆ ರಬ್ಬರ್ ಥರ ಇತ್ತು. ಪನ್ನೀರು ಕೂಡ ಅಂದರೆ ರಬ್ಬರ್ ಥರ ಫೀಲ್ ಆಗ್ತಾಯಿತ್ತು ಅಲ್ಲಿ ಊಟ. ಏನೂ ನಮಗೆ ಇಷ್ಟ ಆಗಲಿಲ್ಲ. ಸೊ ಸ್ವಲ್ಪ ಅದನ್ನೇ ತಿನ್ಕೊಂಡು ರೂಮಿಗೆ ವಾಪಸ್ ಬಂದ್ವಿ. ಮತ್ತೆ 1 hour ರೆಸ್ಟ್ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲಿ ಬೆಟರ್ ನೀವು ಸಂಜೆ 5 ಗಂಟೆ ಮೇಲೆ ಗಿರಿ ಪ್ರದಕ್ಷಿಣೆ ಮಾಡೋದು. ಏನಕ್ಕಂದರೆ ಬಿಸಿಲಲ್ಲಿ ನಿಜವಾಗ್ಲೂ ಮಾಡೋದಕ್ಕಾಗಲ್ಲ, ಕಾಲು ತುಂಬಾ ಉರಿ ಬರುತ್ತೆ. ಊಟ ಮುಗಿಸ್ಕೊಂಡು ಬರುವಾಗ ಸಾಕ್ಸ್ ತೊಗೊಂಡು ಬಂದಿದ್ವಿ. 30 ರುಪೀಸ್ 1 ಪೇರ್ ವಿಚ್ ಈಸ್ ರಿಯಲಿ ವರ್ತ್. ರಾಜಗೋಪುರಕ್ಕೆ ನಮಸ್ಕಾರ ಹಾಕಿ ದೀಪ ಹಚ್ಚಿ ನಮ್ಮ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಐ ಹ್ಯಾಡ್ ಅ ಸ್ಮಾಲ್ ಡೌಟ್, ನಿಜವಾಗ್ಲೂ 14 kilometers ಆಗುತ್ತಾ, ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ಆಗಲಿಲ್ಲ ಅಂದರೆ ಏನಪ್ಪ ಮಾಡೋದು ಅಂತ. ಸೊ ಹಿಂಗೋ ಸ್ಟಾರ್ಟ್ ಮಾಡಿದ್ವಿ. ತುಂಬ ಜನ ಇದ್ದರು. ಅಲ್ಲೆಲ್ಲ ಡೈರೆಕ್ಷನ್ಸ್ ಹಾಕಿರ್ತಾರೆ. ಕನ್ಫ್ಯೂಸ್ ಅಂತೂ ಏನೂ ಆಗಲ್ಲ, ದಾರಿ ತಪ್ಪೋದು ಆ ಥರ ಏನೂ ಆಗಲ್ಲ. ಸೊ ಡೈರೆಕ್ಷನ್ಸ್ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಅದು ಕನ್ಫ್ಯೂಸ್ ಆಯಿತು ಅಂತಂದರೆ ಜಸ್ಟ್ ಫಾಲೋ, ನಿಮ್ಮ ಮುಂದೆ ಯಾರು ಹೋಗ್ತಿರ್ತಾರೆ ಆ ಜನನ ಅಷ್ಟೇ.
8 ಅಷ್ಟಲಿಂಗಗಳೇನಿದೆ ಅದೆಲ್ಲನೂ ಹೋಗ್ತಾ ದಾರಿನಲ್ಲಿ ಆರಾಮಾಗಿ ಸಿಗುತ್ತೆ. ಬಟ್ 2ನೇ ಲಿಂಗ ಅಗ್ನಿಲಿಂಗ ಏನಿದೆ ಅದೊಂಚೂರು ಒಳಗೋಗಿ ದರ್ಶನ ತೊಗೊಂಡು ಬರಬೇಕು ಅಷ್ಟೇ. ಮಧ್ಯ ನಾವು ಒಂದು ಸ್ವಲ್ಪ ಬ್ರೇಕ್ನ ತೊಗೊಂಡ್ವಿ. ಅಲ್ಲಿ ಕಾಫಿ ಶಾಪ್ಸ್ ತಿನ್ನೋದಕ್ಕೆ ತುಂಬ ಅಂಗಡಿಗಳಿದೆ. ನಾವು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಒಂದು ಶಾಪ್ ಹತ್ರ ಹೋದ್ವಿ. 3 ಜನನೂ ಒಂದೊಂದು ಕಾಫಿ ತೊಗೊಂಡ್ವಿ. ಆ್ಯಕ್ಚುಲಿ ಐ ಆಮ್ ನಾಟ್ ಅ ಕಾಫಿ ಪರ್ಸನ್, ಬಟ್ ಓವರಾಲ್ ತಿರುವಣ್ಣಾಮಲೈ ಟ್ರಿಪ್ಪಲ್ಲೇ ನನಗೆ ಫುಡ್ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಆಫ್ಟರ್ ಅ ಕಾಫಿ ಬ್ರೇಕ್ ವಿ ಸ್ಟಾರ್ಟೆಡ್ ವಾಕಿಂಗ್ ಅಗೇನ್. ಸೊ ಅಲ್ಲಿ ನಡ್ಕೊಂಡು ಬರ್ತಾ ಒಂದು ದೇವಸ್ಥಾನದ ಹತ್ರ ಇಲ್ಲಿ ತುಂಬ ಜನ ಈ ಥರ ಮೇಲೆ ಕಲ್ಲೆಲ್ಲ ಜೋಡಿಸ್ತಾ ಇದ್ರು. ಮೇ ಬಿ ಮನೆ ಕಟ್ಟಬೇಕು ಅಂತ ಇರೋರು ಆ ಥರ ಜೋಡಿಸ್ತಾರೆ ಅಂತ ಅಂದ್ಕೊಂಡ್ವಿ ನಾವು. ತುಂಬ ಜನ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ರು ಅವತ್ತು. 6 ತಿಂಗಳು ಮಗು, 1 ವರ್ಷ, 5 ವರ್ಷ ಆ ಥರ ಮಕ್ಕಳನ್ನೆಲ್ಲನೂ ಗಿರಿ ಪ್ರದಕ್ಷಿಣೆ ಕರ್ಕೊಂಡು ಬಂದಿದ್ರು. ಸ್ಟ್ರಾಲರಲ್ಲಿ ಮಕ್ಕಳನ್ನ ತಳ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಅಲ್ಲಿ ಸ್ಟ್ರಾಲರ್ ಕೂಡ ರೆಂಟಿಗೆ ಸಿಗ್ತಾಯಿತ್ತು. ನಾವಲ್ಲಿ ರೆಸ್ಟ್ ತೊಗೊಬೇಕಾದ್ರೆ ಒಂದು 10 ವರ್ಷ ಅನ್ಸುತ್ತೆ ಅವನಿಗೆ. ಒಂದು ಹುಡುಗ ಬಂದ ಅವ್ನ ಫ್ಯಾಮಿಲಿ ಜೊತೆ. ನಾನು ಅವನ್ನ ಸುಮ್ಮನೆ ಕೇಳಿದೆ, ಅವ್ನು ಕನ್ನಡದವನು, ನಿನ್ನ ಕೈಲಿ ನಡೆಯೋಕ್ಕಾಗತ್ತೇನೋ ಬಂದಿದೆಯಲ್ಲ ಅಂತ. ಸೊ ಅವ್ನು ಹೇಳ್ದ, ಅಕ್ಕ ನಾನು ಇದು 3ನೇ ಸತಿ ಬಂದಿರೋದು ಗೊತ್ತಾ ನಿನಗೆ ಅಂತ. ಓಕೆ ಅಂದ್ಕೊಂಡು ನಾವು ಮತ್ತೆ ನಮ್ಮ ವಾಕ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಮೋಕ್ಷ ಮಾರ್ಗದ ಹತ್ರ ಅಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ನಾವು ಅದನ್ನು ಸ್ಕಿಪ್ ಮಾಡಿದ್ವಿ. ಮುಂದೆ ಬರ್ತಾ ಅಲ್ಲಿ ಫುಟ್ ಮಸಾಜ್ಗೆ ತುಂಬ ಆಪ್ಷನ್ಸ್ ಇರುತ್ತೆ. ಒಂದು 5 ಕಿಲೋಮೀಟರ್ಸ್ ಆದಮೇಲೆ ಸ್ಟಾರ್ಟಿಂಗಲ್ಲಿ 40 ರುಪೀಸ್ 50 ರುಪೀಸ್ ಅಂತ ಹೇಳ್ತಾರೆ. 1-2 ಅಂಗಡಿನ ಸ್ಕಿಪ್ ಮಾಡಿಕೊಂಡು ನೀವು ನೆಕ್ಸ್ಟ್ ಫುಟ್ ಮಸಾಜ್ ಮಾಡಿಸ್ಕೊಳ್ಳಿ. ಅಲ್ಲಿ 10 ರುಪೀಸ್ 20 ರುಪೀಸ್ಗೆಲ್ಲ ಮಾಡ್ತಿರ್ತಾರೆ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಸುಮಾರು ಜನ ಯಾರಿಗೆ ನಡೆಯೋಕ್ಕಾಗಲ್ಲ ಅವರೆಲ್ಲ ಮಧ್ಯ ಆಟೋದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಹೊರಟೋದ್ರು. ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ನಮ್ಮದು ಕಂಪ್ಲೀಟ್ ಗಿರಿ ಪ್ರದಕ್ಷಿಣೆ ಮುಗಿತು. ಮತ್ತು ಗೋಪುರದ ಹತ್ರ ಬಂದು ಕೈ ಮುಗಿದು ನಾವು ರೂಮ್ಗೆ ವಾಪಸ್ ಆದ್ವಿ. ರೆಸ್ಟ್ ಮಾಡಿ ಅರೌಂಡ್ 1 ಹಂಗೆ ನಮ್ಮ ರೂಮ್ನ ಚೆಕ್ಔಟ್ ಮಾಡಿದ್ವಿ. ಮತ್ತು ಹೋಟೆಲ್ಗೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ನಾವು 2 ಗಂಟೆ ಹಂಗೆ ನಾವು ಬಸ್ ಹತ್ಕೊಂಡ್ವಿ. ಸುಮಾರು ರಾತ್ರಿ 8:30 ಹಂಗೆ ಬಸ್ಸು ವಾಪಸ್ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ತಂದುಬಿಡ್ತು. ಕಾಲು ನೋವೇನು ತುಂಬ ಬರಲಿಲ್ಲ, ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಸರಿ ಹೋಯಿತು. ಇದಾಗಿತ್ತು ನಮ್ಮ ತಿರುವಣ್ಣಾಮಲೈ ಸ್ಟೋರೀಸ್. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.